ಮುಖ್ಯಮಂತ್ರಿಗಳೇ ಮರಳುಗಾರಿಕೆ ವಿರುದ್ಧ ಮಾತಾಡಿದ್ರೆ ಮರ್ಡರ್ ಆಗುತ್ತೆ. ಇದು ಅಂತಿಂತ ಮಾಫಿಯಾ ಅಲ್ಲ, ನೂರಾರು ದನ ಕರುಗಳು ಕಣ್ಣೀರಿಡುತ್ತಾ ಆ ಖತರ್ನಾಕ್ ಗ್ಯಾಂಗ್ ಇವು ಕುಡಿಯೋ ಮಧ್ಯದಲ್ಲಿದೆ ವಿಷ. ಕನ್ನಡದ ಅನ್ನಭಾಗ್ಯ ಯಾವ ರೀತಿ ಕೇರಳದ ಲಾಟರಿ ಕಳ್ಳನ್ ಜೊತೆ ಸೇರಿರುವ ಸರ್ಕಾರಿ ಅಧಿಕಾರಿಗಳೇ. ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ಇವತ್ತಿನ ಕವರ್ ಸ್ಟೋರಿಯನ್ನು ಪ್ರತಿಯೊಬ್ಬ ಕನ್ನಡಿಗ ನೋಡಲೇಬೇಕು. ಯಾಕಂದರೆ ನಮ್ಮ ಕರುನಾಡಿನ ಲಕ್ಷಾಂತರ ಗೋವುಗಳ ಹತ್ಯೆಗೆ ನಮ್ಮ ನಾಳ್ತಿರುವಂಥ ಸರ್ಕಾರವೇ ಸುಪಾರಿ ಕೊಟ್ಟಿದೆ. ಅಷ್ಟೇ ಅಲ್ಲ, ನಮ್ಮ ರೈತರ ಸಾವಿಗೂ ಮುನ್ನುಡಿ ಬರೀತಿದೆ. ಅದು ಹೇಗೆ ಅನ್ನೋದನ್ನು ಕವರ್ ಸ್ಟೋರಿ ತಂಡ ಚಾಮರಾಜನಗರ ಜಿಲ್ಲೆ ಅಷ್ಟೇ ಅಲ್ಲ, ವಿವಿಧ ಜಿಲ್ಲೆಗಳಲ್ಲಿ ಸುತ್ತಾಡಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೂಫ್ ತಂದಿದೆ. ಅದೇನು ಅನ್ನೋದನ್ನು ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಕರುನಾಡಿಗೆ ಕಾದಿದೆಯ ಕಂಟಕ, ಊರಿಗೂರೇ ಸುಡುಗಾಡಾಗ್ತಿದೆ. ಇಂಥ ಒಂದು ಭಯಾನಕ ಆತಂಕ ಜನರನ್ನ ಕಾಡ್ತಿದೆ. ಯಾಕಂದ್ರೆ ಎಂದೂ ಕಂಡರಿಯದಂಥ ಬರ ಕರುನಾಡಿಗೆ ಬಡಿದಿದೆ. ದನ ಕರುಗಳನ್ನು ನೋಡಿದ್ರೆ ನಾವು ಹುಟ್ಟಿದಾಗಿಂದ ಈ ಥರ ಪರಿಸ್ಥಿತಿಯನ್ನು ನೋಡಿಲ್ಲ. ನಮ್ಮವೇ 300-400 ಕಲರ್ ದನಗಳಿದ್ದು, ಒಂದೊಂದು ನೈಟು 30-40 ಸತ್ತಿರುವ ಜಾಗಗಳನ್ನು ಇದೆ. ಕರುನಾಡಿನ ಕೆಲ ಜಿಲ್ಲೆಗಳ ಊರಿಗೆ ಊರೇ ಸುಡುಗಾಡಾಗ್ತಿದೆ. ಅದರಲ್ಲೂ ಬೆಚ್ಚಿ ಬೀಳಿಸುವ ಅಂಶ ಅಂದ್ರೆ ಕಾವೇರಿ, ಕಬಿನಿ ಮಡಿಲಲ್ಲಿರೋ ಜಿಲ್ಲೆಗಳಲ್ಲೇ ಬರ ಬರ್ಬರವಾಗಿದೆ. ಇದಕ್ಕೆ ಜ್ವಲಂತ ಸಾಕ್ಷಿಯೇ ಚಾಮರಾಜನಗರ ಜಿಲ್ಲೆ. ಈ ಜಿಲ್ಲೆ ಸ್ಮಶಾನ ಸದೃಶವಾಗಿದೆ. ಅಂದು ಕಲ್ಪವೃಕ್ಷ, ಇಂದು ಕಾಮಧೇನು. ಎಸ್, ಅಂದು ಕವರ್ ಸ್ಟೋರಿ ತಂಡ ಇದೇ ಚಾಮರಾಜನಗರ ಜಿಲ್ಲೆಯ ಭೀಕರ ಬರಗಾಲದ ದೃಶ್ಯವನ್ನ ರಾಜ್ಯದ ಜನತೆಯ ಮುಂದಿಟ್ಟಿತ್ತು. ನೀರಿಲ್ಲದೆ ಕಲ್ಪವೃಕ್ಷಗಳೆಲ್ಲ ತಲೆ ಕಳೆದುಕೊಂಡು ಧರೆಗುರುಳಿರೋ ಕರುಣಾಜನಕ ಕಥೆಯನ್ನ ಹೇಳಿತ್ತು. ನಮ್ಮನ್ನಾಳುತ್ತಿರೋ ಸರ್ಕಾರಗಳ ಹೊಣೆಗೇಡಿತನಕ್ಕೆ ಕನ್ನಡಿ ಹಿಡಿದಿತ್ತು. ಬದಲಾಗಿಲ್ಲ ಬರದ ಭೀಕರತೆ. ಆದ್ರೆ 3 ವರ್ಷ ಕಳೆದ್ರೂ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ. ಬರದ ಚಿತ್ರಣ ಇನ್ನಷ್ಟು ಭೀಕರವಾಗಿದೆ. ಇದನ್ನ ಸೆರೆ ಹಿಡಿದು ಇಡೀ ಕರುನಾಡಿಗೆ ತೋರಿಸುವ ಸಲುವಾಗಿಯೇ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಚಾಮರಾಜನಗರ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಾದ ಅನೂರು, ಕೊಳ್ಳೇಗಾಲ, ಗುಂಡ್ಲುಪೇಟೆಯ ನಾನಾ ಹಳ್ಳಿಗಳಿಗೆ ಭೇಟಿ ಕೊಟ್ಟಿತು. ಅಲ್ಲಿ ನಾವು ಕಂಡ ದೃಶ್ಯ ಮಾತ್ರ ನಮ್ಮ ನಾಡಿಗೆ ಬಂದಿರುವ ಬರದ ಅತ್ಯಂತ ಕರುಣಾಜನಕ ದೃಶ್ಯವೊಂದನ್ನು ತೋರಿಸ್ತೀನಿ ಬನ್ನಿ. ದನಗಳಿಗೆ ಮೇವಿಲ್ಲ, ಇನ್ನೇನ್ ಮಾಡ್ತೀರಾ, ಅವುಗಳಿಗೆ ಹೊಟ್ಟೆ ಇಲ್ಲದೆ ಈ ರೀತಿ ಸಾಯ್ತಾ ಇವೆ. ಈ ಎಳೆ ಕರುವಿನ ತಾಯಿ ಮೇವಿಲ್ಲದೆ ಈಗಾಗಲೇ ಸತ್ತು ಹೋಗಿದೆ. ಈಗ ಈ ಎಳೆಗರುವಿಗೆ ಹಾಲಿಲ್ಲದೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ರೈತರು ನೋಡ್ಲಿಕ್ಕಾಗದೆ ಇದಕ್ಕೆ ಒಂದಿಷ್ಟು ಗಂಜಿನ ಕುಡಿಸ್ತಿದ್ದಾರೆ. ಎಲ್ಲೆಲ್ಲೂ ಕಣ್ಣು ಹಾಯಿಸಿದ್ರು ದನ ಕರುಗಳ ಕಳೆ ಬರದ್ದೇ ರಾಶಿ. ಚಾಮರಾಜನಗರ ಜಿಲ್ಲೆಯ ಜನರ ಪಾಲಿಗೆ ಇಡೀ ಸರ್ಕಾರವೇ ಸತ್ತು ಹೋಗಿದೆ. ಯಾಕಂದ್ರೆ ಕಳೆದ ಜನವರಿಯಿಂದ ಇಲ್ಲಿವರೆಗೆ ದಂಟಳ್ಳಿ ಒಂದೇ ಒಂದು ಗ್ರಾಮದಲ್ಲಿ 300ಕ್ಕೂ ಹೆಚ್ಚು ದನಕರುಗಳು ಸತ್ತು ಹೋಗಿವೆ. ಇಂಥದ್ದು ಖಾಲಿ ಒಂದು 100 ಮೀಟರ್ ಒಳಗೇನೆ
10ಕ್ಕೂ ಹೆಚ್ಚು ಒಂದು ದಿನದಲ್ಲಿ ಹೆಣಗಳನ್ನು ಕಾಣಸಿಕ್ಕಿದೆ. ಹಾಗಾದ್ರೆ ದಿನ ಪ್ರತಿದಿನ ಇನ್ನು ಬೇಸಿಗೆಯ ಇದು ಆರಂಭ ಅಷ್ಟೇ, ಇನ್ನು ಬೇಸಿಗೆಯ ಕೊನೆಗಾಲಕ್ಕೆ ಇಲ್ಲಿನ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನು ಯೋಚಿಸಕ್ಕೆ ಸಾಧ್ಯ ಇಲ್ಲ. ಇಂಥ ಸಾವು ನೋವು ಸಂಭವಿಸ್ತಿದ್ರೂ ಕೂಡ ಇಲ್ಲಿನ ಜಿಲ್ಲಾಧಿಕಾರಿಗಳಾಗಲಿ ಉಸ್ತುವಾರಿ ಸಚಿವರಾಗಲಿ ಬಿಡಿ, ಮೈಸೂರು ಜಿಲ್ಲೆ ಮುಖ್ಯಮಂತ್ರಿಗಳಿಗೆ ನೆರೆಯ ಜಿಲ್ಲೆ ಆದರೂ ಕೂಡ ಯಾವೊಬ್ಬರು ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ಮೇವು ಕಲ್ಪಿಸಕ್ಕೆ ಇವರಿಂದ ಸಾಧ್ಯ ಆಗ್ತಿಲ್ಲ. ಅಂದರೆ ಇಂಥ ಸತ್ತು ಹೋದ ಸರ್ಕಾರ ನಮಗೆ ಬೇಕಾ ಅನ್ನುವಂಥ ಪ್ರಶ್ನೆ ಇಲ್ಲಿನ ಜನರಲ್ಲಿ ಮೂಡ್ತಾ ಇದೆ. ರೈತರ ಗೋಳು ಆಕ್ರಂದನ ಕರಳು ಕಿವುಚುವಂತಿತ್ತು. ದಂಟಳ್ಳಿಯ ಸಣ್ಣ ಮಾದಮ್ಮನಿಗೆ ಈ ಜಾನುವಾರುಗಳೇ ಜೀವನ. ಈಗಾಗಲೇ ಮೇವಿಲ್ಲದೆ ಇವರ 7 ಜಾನುವಾರುಗಳು ಸತ್ತು ಹೋಗಿವೆ. ಈಗ ಈ ಜಾನುವಾರು ನೋಡಿ, ನೋಡೋಕ್ಕೆ ಚಂದ ಕಾಣ್ತಿದೆ ನೋಡಿ, ಆದರೆ ಇದರ ಸೊಂಟನೇ ಬಿದ್ದು ಹೋಗ್ಬಿಟ್ಟಿದೆ. ತ್ರಾಣ ಇಲ್ಲದೆ ಏಳಕ್ಕೆ ಆಗ್ತಿಲ್ಲ. ಬೆಳಗ್ಗೆಯಿಂದ ಇದನ್ನು ಎಬ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಇನ್ನು 2-3 ದಿನ ಕಳೆದು ಹೋದ್ರೆ ಇದು ಕೂಡ ಇನ್ನೆಲ್ಲಿ ಉಸಿರು ಕಳ್ಕೊಳ್ತದೋ ಅನ್ನುವಂಥ ಆತಂಕ ಸಣ್ಣ ಮಾದಮ್ಮನಿಗಿದೆ. ಎಲ್ಲ ತನ್ನಡ್ಕಾಲಡೆ ನಮ್ಮವಾಗಿಯೇ ಈಗ 2 ಹೊಸ ಸತ್ತೋದು. ಇದನ್ನು ಸೇರಿಸಿದ್ರೆ 5 ಕಾಲ್ನಡೆ, ಅಲ್ಲಿ ಕಾಡ್ಲಿ 7 ಕಾಲ್ನಡೆ ಹೋಗವೆ ಬಂದಾವ, ಅಲ್ಲೇ ಬಿದ್ದೋಗವ ಗೊತ್ತಿಲ್ಲ. ಬಾಲ ಮುರ್ದಿ ಎತ್ತಿ ಕಳ್ಸೀವಿ. ಇರ್ಕೊಂಡು ಬೆಂಕಿ ಹಾಕ್ದಂಗೆ ಆಗೋಯ್ತು ಕಣವ. ಮೇವಿಲ್ಲ, ನೀರಿಲ್ಲ, ಏನೂ ಇಲ್ಲ ಕಣ್ ಸ್ವಾಮಿ. ನಾವು ಹೊಲ ಮಾಡಲಿಲ್ಲ, ಮಳೆ ಹುಯ್ಲಿಲ್ವಲ್ಲ. ಅಯ್ಯೋ ಬಸವಣ್ಣ, ನಿನ್ಗೋಳರು ಆಗಲಿಲ್ಲವೇ ಮಾಡ್ದೆ ಇವನಿಗೆ. ಇಂಥ ನೂರಾರು ತಾಯಂದಿರು ಈ ಊರಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ಈ ಜಾನುವಾರುಗಳು ಕಣ್ಣ ಮುಂದೆನೆ ಉಸಿರು ತೆಗೆದುಕೊಳ್ಳೋದನ್ನು ನೋಡೋಕ್ಕಾಗದೆ ಅವರು ಕೂಡ ನಿತ್ಯ ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ. ಮುಖ್ಯಮಂತ್ರಿಗಳೇ, ಇವರ ಕಣ್ಣೀರು ನಿಮಗೆ ಕಾಣದ? ಹೈನು ಸಂಪತ್ತನ್ನೇ ನಂಬಿರೋ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಮೇವು ನೀರಿಲ್ಲದೆ ತಮ್ಮ ಕಣ್ಣ ಮುಂದೆಯೇ ದನಕರುಗಳು ಕೊನೆಯುಸಿರೆಳೆಯುವುದನ್ನು ಕಾಣಲಾಗದೆ ಅವುಗಳನ್ನು ಕಾಡಿಗೆ ಅಟ್ಟುತ್ತಿದ್ದಾರೆ. ಹೀಗೆ ಕಾಡು ಸೇರಿದ ದನಕರುಗಳ ಸ್ಥಿತಿ ಹೇಗಿದೆ ಅಂತ ನೋಡಲು ಕಾಡು ಸೇರಿದ ನಮಗೆ ಶಾಕ್ ಕಾದಿತ್ತು.